ಓಂ ಶಾಸ್ತ್ರಯೋನಿತ್ವಾತ್ ಓಂ. ಸಾಂಖ್ಯಂ ಯೋಗಃ ಪಾಶುಪತಂ ವೇದಾರಣ್ಯಕಮೇವ ಚ ಜ್ಞಾನಾನ್ಯೇತಾನಿ ಭಿನ್ನಾನಿ ನಾತ್ರ ಕಾರ್ಯ ವಿಚಾರಣ. ಪಂಚರಾತ್ರಸ್ಯ ಕೃತ್ಸ್ನಸ್ಯ ವಕ್ತಾ ನಾರಾಯಣ ಸ್ವಯಂ ಜ್ಞಾನೇಶ್ವೇತೇಷು ರಾಜೇಂದ್ರ ಸರ್ವೇಶ್ವೇತದ್ ವಿಶಿಷ್ಯತೆ. ಶಾಸ್ತ್ರಯೋನಿತ್ವಾಧಿಕರಣಕ್ಕೆ ಸಂಬಂಧಿಸಿದಂತೆ ನಾವು ತತ್ವಪ್ರಕಾಶಕಾದ ಭಾಗವನ್ನು ನೋಡಬೇಕು ಇವತ್ತು. ನನ್ವೇಂ ಅನುಮಾನಸ್ಯ ಅನಿಶ್ಚಾಯಕತ್ವೇನ. ಅನುಮಾನ ಅಂತನ್ನೋದು ಯಾವುದೇ ಸಂಗತಿಯನ್ನು ಸ್ಪಷ್ಟವಾಗಿ ನಿಶ್ಚಯಪೂರ್ವಕವಾಗಿ ಪ್ರತಿಪಾದಿಸಲಾರದು. ಆದ್ದರಿಂದ ಶಾಸ್ತ್ರವೇ ವ್ಯಕ್ತಿಯೊಬ್ಬನನ್ನು ಒಂದು ತತ್ವವನ್ನು ಜಗತ್ತಿಗೆ ಕಾರಣ ಅಂತ ತೀರ್ಮಾನ ಮಾಡಬೇಕು ಅಂತ ನೀವು ಹೇಳಿದ್ರಿ. ಹಾಗಾದರೆ ಅದು ವೇದಾದಿ ಶಾಸ್ತ್ರಗಳಿಂದಲೇ ಯಾಕೆ ಆಗಬೇಕು? ಪಾಶುಪತಾಧ್ಯಾಗಮಗಳಿಂದ ಅದು ಯಾಕೆ ಆಗಬಾರದು ಅಂತ ನಾವು ಈಗ ನಿಮ್ಮನ್ನು ಆಕ್ಷೇಪಿಸ್ತೀವಿ ಅಂತಾರೆ ಎದುರಾಳಿಗಳು. ಪಾಶುಪತಾದಿ ಶಾಸ್ತ್ರೇಣ, ಈ ಎಲ್ಲ ಶಾಸ್ತ್ರಗಳಿಂದ ಯಾಕೆ ಆಗಬಾರದು ಅಂತ ಇತ್ಯತಃ ಅದಕ್ಕೆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಋಗ್ಯಜುಸ್ಸಾಮ ಅಥರ್ವಾಶ್ಚ ಅಂತ. ಋಗ್ವೇದ ಯಜುರ್ವೇದ ಮೊದಲಾದದ್ದೇ ಪ್ರಮಾಣಗಳಾಗ್ತವೆ ಹೊರತು ಇನ್ಯಾವುದು ಕೂಡ ಪ್ರಮಾಣ ಆಗೋದಿಲ್ಲ ಅಂತ ತಾತ್ಪರ್ಯ. ಅದಕ್ಕೆ ಇದು ಸ್ಕಂದ ಪುರಾಣದಲ್ಲಿ ಬಂದಂಥ ಒಂದು ಮಾತು. ಇತಶ್ಚ ಇನ್ನೂ ಒಂದು ಮಾತಿದೆ, ಅದು ಮಹಾಭಾರತದ ಶಾಂತಿ ಪರ್ವದಲ್ಲಿ ಮೋಕ್ಷ ಧರ್ಮ ಪರ್ವದಲ್ಲಿ ಬಂದಿದ್ದು. ಆ ಕಾರಣದಿಂದಲೂ ಕೂಡ ಪಾಶುಪತ ಶಾಸ್ತ್ರ ಅಂತ ಕುವರ್ತ್ನ, ಅದು ದುರ್ಮಾರ್ಗ, ಅದು ಮೋಕ್ಷದಾಯಕವಾದ ಮಾರ್ಗ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಪಂಚರಾತ್ರಸ್ಯ ಕೃತ್ಸ್ನಸ್ಯ ವಕ್ತಾ ನಾರಾಯಣ ಸ್ವಯಂ. ಸಂಪೂರ್ಣ ಪಂಚರಾತ್ರವನ್ನು ಕೂಡ ನಾರಾಯಣನೇ ರಚನೆ ಮಾಡಿದ್ದು. ಮತ್ತು ಜ್ಞಾನೇಶ್ವೇತೇಷು ರಾಜೇಂದ್ರ, ರಾಜೇಂದ್ರ ಅಂತ ವೈಶಂಪಾಯನರು ಜನಮೇಜಯರಿಗೆ ಸಂಬೋಧಿಸಿದ್ದು. ಜ್ಞಾನಗಳು ಅಂದರೆ ಜ್ಞಾನವನ್ನು ಕೊಡುವಂಥ ಸಾಧನಗಳು ಅಂತ ಅರ್ಥ, ಗ್ರಂಥಗಳು ಅಂತ ಅರ್ಥ. ಅವುಗಳಲ್ಲಿ ಏತದ್ ಸರ್ವೇಷು ಜ್ಞಾನೇಶು, ಹಿಂದೆ ಹೇಳಿದ ಎಲ್ಲ ಜ್ಞಾನ ಸಾಧನವಾದ ಗ್ರಂಥಗಳಲ್ಲಿ ಕೂಡ ಇದು ಪ್ರಮಾಣವಾಗಿದೆ ಮತ್ತು ವಿಶಿಷ್ಟವಾಗಿದೆ ಅಂತ ಅದರ ತಾತ್ಪರ್ಯ. ಹೀಗೆ ಮೋಕ್ಷ ಧರ್ಮ ಪರ್ವದಲ್ಲಿಯೂ ಕೂಡ ಪಂಚರಾತ್ರಕ್ಕೆ ಪ್ರಾಮಾಣ್ಯವನ್ನು ಹೇಳಿದ್ದಾರೆ. ಅಲ್ಲಿ ನಾವು ಗಮನಿಸಬೇಕಾದ ಒಂದು ಸಂಗತಿ ಇದೆ. ಅಲ್ಲಿ ಪ್ರಸ್ತುತವಾದದ್ದು ಸಾಂಖ್ಯಾದಿಗಳು. ಆ ಶ್ಲೋಕ ಸಾಂಖ್ಯಂ ಯೋಗ ಪಾಶುಪತಂ ವೇದಾರಣ್ಯಕಮೇವ ಚ ಜ್ಞಾನಾನ್ಯೇತಾನಿ ಭಿನ್ನಾನಿ ಉತಾಹೋ ನೀತಿ ಚೋಚ್ಯತಾಂ. ಜನಮೇಜಯನ ಪ್ರಶ್ನೆ ಹೀಗಿತ್ತು, ಸಾಂಖ್ಯ ಯೋಗ ಪಾಶುಪತ, ಸಾಂಖ್ಯ ಒಂದು, ಯೋಗ ಒಂದು, ಪಾಶುಪತ ಒಂದು ಮತ್ತು ವೇದಾರಣ್ಯಕ ಒಂದು, ಇವೆಲ್ಲವೂ ಕೂಡ ತಾತ್ವಿಕವಾಗಿ ಐಕ್ಯವನ್ನು ಹೊಂದಿವೆಯೋ, ಏಕಮತವನ್ನು ಹೊಂದಿವೆಯೋ, ಅಥವಾ ಇವು ವಿರುದ್ಧಾರ್ಥಗಳನ್ನು ಹೇಳ್ತಾವೋ ಅದನ್ನು ಸ್ವಲ್ಪ ಹೇಳಿ ಅಂತ ವಿವರಿಸಿ ಅಂತ ಕೇಳಿದ್ದೆ. ಅಲ್ಲಿ ಉತ್ತರ ಕೊಡುವವರು ಕೂಡ ಮತ್ತೆ ಪೂರ್ವಾರ್ಧದಲ್ಲಿ ಅದನ್ನೇ ಹೇಳಿದರು. ಸಾಂಖ್ಯ ಯೋಗ ಪಾಶುಪತ ಮತ್ತು ವೇದಾರಣ್ಯಕ ಇವೆಲ್ಲವೂ ಕೂಡ ಜ್ಞಾನಾನೀತಾನಿ ಭಿನ್ನಾನಿ, ತಾತ್ವಿಕವಾಗಿ ಎಲ್ಲದಕ್ಕೂ ಭಿನ್ನಾಭಿಪ್ರಾಯನೇ ಇದೆ, ಇದ್ರ ಬಗ್ಗೆ ಸಂಶಯ ಬೇಡ ಅಂತ ಹೇಳಿದ್ದಾರೆ. ಅಲ್ಲಿ ಮುಂದೆ ಪಂಚರಾತ್ರವೇ ಪ್ರಮಾಣ ಅಂತ, ಆ ಪಂಚರಾತ್ರ ಅನ್ನೋದು ಎಲ್ಲದಕ್ಕಿಂತಲೂ ವಿಶಿಷ್ಟ ಅಂತ ಹೇಳಿದ್ದಾರೆ. ವಿಶಿಷ್ಟ ಅಂದರೆ ಇದೊಂದೇ ಪ್ರಮಾಣ, ಉಳಿದದ್ದು ಪ್ರಮಾಣ ಅಲ್ಲ ಅಂತ ಒಂದು. ಇನ್ನೊಂದು ಅದೊಂದು ಸರ್ವಾಧಿಕ ಜ್ಞಾನ ಸಾಧನ ಅಂತ. ಅಲ್ಲಿ ನಾವು ವಿಚಾರ ಮಾಡಬೇಕಾದ್ರು ಸಾಂಖ್ಯಾದಿಷು ಪ್ರಕೃತೇಶು, ಸಾಂಖ್ಯ ಯೋಗ ಪಾಶುಪತ ಇವೆಲ್ಲವೂ ಕೂಡ ಅಲ್ಲಿ ಪ್ರಸ್ತುತವಾಗಿವೆ. ಪ್ರಸ್ತುತವಾಗಿದ್ದರೂ ಕೂಡ ಪಂಚರಾತ್ರಕ್ಕೆ ಪ್ರಾಮಾಣ್ಯವನ್ನು ಹೇಳಿದ್ದಾರೆ. ಆದ್ದರಿಂದ ಪಾಶುಪತಾದಿ ಶಾಸ್ತ್ರಗಳು ಅಮಾನವೇ, ಅದು ಪ್ರಮಾಣವೇ ಅಲ್ಲ ಅಂತ ಅರ್ಥ, ಅದಕ್ಕೆ ತಾತ್ಪರ್ಯ. ಅಲ್ಲೊಂದು ನಾವು ಪ್ರಶ್ನೆ ಬರಬಹುದು, ಹೌದು ಪಂಚರಾತ್ರ ಗ್ರಂಥಕ್ಕೆ ಪ್ರಾಮಾಣ್ಯ ಸಿದ್ಧ ಆಯಿತು ಈ ಮಾತಿನಿಂದ, ಮೋಕ್ಷ ಧರ್ಮ ಪರ್ವದ ಮಾತಿನಿಂದ. ಆದರೆ ನ ಅನ್ಯ ಅಪ್ರಾಮಾಣ್ಯಂ, ಅನ್ಯ ಗ್ರಂಥಗಳು ಪಾಶುಪತಾದಿ ಗ್ರಂಥಗಳಿಗೆ ಅಪ್ರಾಮಾಣ್ಯ ಏನೂ ಬರಲಿಲ್ಲ ಅಂತ ಹೀಗೊಂದು ಪ್ರಶ್ನೆ ಬರಬಹುದು. ನಾವು ಒಂದು ಪ್ರಶ್ನೆಯನ್ನು ನಾವು ಎದುರಿಸಬಹುದು. ಇತ್ಯತಃ ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಇತರೇಶಾಮ್ ಅನ್ನೋ ಮಾತಿನಿಂದ ಉತ್ತರ ಕೊಡ್ತಾ ಇದ್ದಾರೆ. ಇತರೇಶಾಂ ಭಿನ್ನಮತತ್ವ ಪ್ರದರ್ಶ್ಯ ಅಂತ ಆಚಾರ್ಯರು ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ. ಸಾಂಖ್ಯ ಯೋಗ ಪಾಶುಪತ ಇವೆಲ್ಲವೂ ಕೂಡ ಭಿನ್ನಮತವಾಗಿವೆ.
ವೈದಿಕ ಧರ್ಮಕ್ಕೆ ಸಂಬಂಧಪಟ್ಟಂತ ಪೂರ್ಣವಾದ ಅರ್ಥವನ್ನು ನಾವು ಹೇಳ್ತಾ ಇಲ್ಲ. ತಾತ್ವಿಕವಾಗಿ ಅವು ಪರಸ್ಪರ ಅವುಗಳಲ್ಲಿ ಭಿನ್ನಾಭಿಪ್ರಾಯ ಇದೆ ಅಲ್ಲದೇನೆ ವೇದ ಸಮ್ಮತವಾದ ತತ್ವಜ್ಞಾನಕ್ಕೂ ಕೂಡ ಅವು ಹೊರತಾಗಿವೆ, ದೂರವೇ ಇವೆ. ಹೀಗೆ ಇತರೇಶ ಭಿನ್ನ ಮತತ್ವ ಪ್ರದರ್ಶ್ಯ ಅನ್ನೋ ಮಾತಿನಿಂದ ಅವೆಲ್ಲವೂ ಕೂಡ ಅಪ್ರಮಾಣ ಅಂತ ತಿಳಿಸ್ತಾ ಇದ್ದಾರೆ. ಇತರೇಶಾಮಿತಿ ಸಾಂಖ್ಯಂ ಯೋಗ ಪಾಶುಪತಂ ವೇದಾರಣ್ಯಕಮೇವ ಚ ಜ್ಞಾನಾನ್ಯೇತಾನಿ ಭಿನ್ನಾನಿ ನಾತ್ರ ಕಾರ್ಯ ವಿಚಾರಣ ಅನ್ನೋ ಮಾತಿನಿಂದ ಈ ಒಂದು ಮಾತಿನಿಂದ ಪರಸ್ಪರ ವಿರುದ್ಧತೆಯ ಉಕ್ತಾನಾಂ ಅವೆಲ್ಲವೂ ಕೂಡ ಪರಸ್ಪರ ವಿರುದ್ಧ ಅಂತ ಹೇಳಿದರು. ಜ್ಞಾನಾನ್ಯೇತಾನಿ ಭಿನ್ನಾನಿ ಅನ್ನೋ ಮಾತಿನಿಂದ ಹೇಳಿ ಏಕ ಪ್ರಾಮಾಣ್ಯ ಉಕ್ತವು. ಅದರ ಮುಂದುವರೆದ ಭಾಗದಲ್ಲಿ ಪಂಚರಾತ್ರಕ್ಕೆ ಪ್ರಾಮಾಣ್ಯವನ್ನ ಪ್ರತಿಪಾದನೆ ಮಾಡಿದರು. ಆವಾಗ ಅನ್ಯ ಅಪ್ರಾಮಾಣ್ಯಂ ಲಭ್ಯತೆ ಇತಿ ಭಾವ. ಉಳಿದುದಕ್ಕೆ ಪ್ರಾಮಾಣ್ಯ ಅಂತ ಅನ್ನೋದು ಸಿದ್ಧ ಆಗೋದಿಲ್ಲ, ಉಳಿದುದೆಲ್ಲವೂ ಕೂಡ ಅಪ್ರಮಾಣ ಅಂತ ಆಗ್ತದೆ. ಅವೆಷ್ಟು ಎಲ್ಲವೂ ಪ್ರಸ್ತುತ ಆಗಿವೆ. ಆ ಪ್ರಸ್ತುತವಾದದ್ರಲ್ಲಿ ಆ ಉಳಿದುದನ್ನೆಲ್ಲ ಬಿಟ್ಟು ಇದೊಂದಕ್ಕೆ ಪ್ರಾಮಾಣ್ಯ ಹೇಳಿದರೆ ಆವಾಗ ಇದಕ್ಕೆ ಪ್ರಾಮಾಣ್ಯ ತೀರ್ಮಾನ ಆಗ್ತದೆ ಅಂತ ಅದರ ತಾತ್ಪರ್ಯ. ಅನ್ಯ ಅಪ್ರಾಮಾಣ್ಯಂ ಲಭ್ಯತೆ ಇತಿ ಭಾವ ಅದರ ತಾತ್ಪರ್ಯ. ಹಾಗಾದ್ರೆ ಅಲ್ಲೊಂದು ಜಿಜ್ಞಾಸೆ ಬರ್ಬೋದು, ತರ್ಹಿ ವೇದಾರಣ್ಯಕಸ್ಯಾಪಿ ಅಪ್ರಾಮಾಣ್ಯಂ ಸ್ಯಾತ್. ಈ ಸಾಂಖ್ಯ ಯೋಗ ಪಾಶುಪತ ಇವುಗಳಿಗೆ ಅಪ್ರಾಮಾಣ್ಯ ಬರುವುದಾದರೆ ವೇದಾರಣ್ಯಕ್ಕೂ ಕೂಡ ಅಪ್ರಾಮಾಣ್ಯ ಬರಬೇಕಾಗ್ತದಲ್ಲ. ವೇದಾರಣ್ಯಕ ಅಂದ್ರೆ ಅಪೌರುಷೇಯ ಶಾಸ್ತ್ರ ರಾಶಿ, ಅದಕ್ಕೂ ಕೂಡ ಅಪ್ರಾಮಾಣ್ಯ ಬರಬೇಕಾಗ್ತದಲ್ಲ. ಯಾಕಂದ್ರೆ ಹಿಂದೆ ಪ್ರಸ್ತುತವಾದದ್ದು ಅವು ಆಗಿವೆ, ಸಾಂಖ್ಯ ಯೋಗ ಪಾಶುಪತ ವೇದಾರಣ್ಯಕ ಅಂತ. ಅದಕ್ಕೂ ಅಪ್ರಾಮಾಣ್ಯ ಬಂದಿತ್ತಲ್ಲ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಆಚಾರ್ಯರು ವೇದ ಪಂಚರಾತ್ರಯೋ ಐಕ್ಯಾಭಿಪ್ರಾಯೇಣ ಅನ್ನೋ ಮಾತಿನಿಂದ ಉತ್ತರಿಸ್ತಾ ಇದ್ದಾರೆ. ಪಂಚರಾತ್ರ ಅನ್ನೋದು ವೇದದ ಅರ್ಥವನ್ನು ಒಳಗೊಂಡಂಥದ್ದು. ಪಂಚರಾತ್ರಸ್ಯ ವೇದಾರ್ಥತ್ವೇನ ತತ್ಪ್ರಾಮಾಣ್ಯ ಉಕ್ತವು ಸಪ್ತಮಿ ವಿಭಕ್ತಿಗೆ ಅದಕ್ಕೆ ಪ್ರಾಮಾಣ್ಯವನ್ನು ಹೇಳಿದರೆ ಅಂತ ಹೀಗರ್ಥ. ಆವಾಗ ವೇದ ಪ್ರಾಮಾಣ್ಯವನ್ನೇ ಹೇಳಿದಂತಾಗ್ತದೆ, ಉಕ್ತಂ ಭವತಿ ಅಂತ ಅದರ ಅಭಿಪ್ರಾಯ. ಒಂದು ವೇಳೆ ಪಂಚರಾತ್ರಕ್ಕೂ ಈ ವೇದಾರಣ್ಯಕಗಳಿಗೂ ಅಂದ್ರೆ ಅಪೌರುಷೇಯವಾದ ಶಾಸ್ತ್ರರಾಶಿಗೂ ಪೌರುಷೇಯವಾದಂಥ ಪಂಚರಾತ್ರಕ್ಕೂ ಏಕಾಭಿಪ್ರಾಯವನ್ನ ಅಂದ್ರೆ ತಾತ್ವಿಕವಾಗಿ ಐಕ್ಯವನ್ನು ಹೇಳುವಂತ ವಿಚಾರ ವೇದವ್ಯಾಸರಿಗೆ ಇಲ್ಲದೆ ಹೋಗಿದ್ದರೆ, ಐಕ್ಯಾಭಿಪ್ರಾಯ ಅಭಾವೇ, ಆವಾಗ ಪಂಚರಾತ್ರಕ್ಕೆ ಆಧಿಕ್ಯವನ್ನು ಹೇಳುವಂತ ಒಂದು ಮಾತು ಮುಂದೇನು ಬರ್ತದೆ ಅದು ಅಸಂಗತ ಆಗಿಬಿಡ್ತದೆ. ಅದು ಯಾಕೆ ಅಂತಂದ್ರೆ ಪಂಚರಾತ್ರದ ಬಗ್ಗೆ ಹಿಂದೆ ಬಂದೇ ಇಲ್ಲಲ್ಲ, ಹಿಂದೆ ಆ ವಿಷಯವೇ ಬಂದಿಲ್ಲ. ಆದ್ರಿಂದ ಪಂಚರಾತ್ರಕ್ಕೆ ಆಧಿಕ್ಯವನ್ನು ಹೇಳುವುದು ಹೇಗೆ, ಆ ಮಾತೇ ಅಸಂಗತ ಆಗಿಬಿಡ್ತದೆ. ಆದ್ರಿಂದ ಹಿಂದೆ ಪ್ರಸ್ತುತವೇ ಯಾವ ರೀತಿಯಲ್ಲೂ ಪ್ರಸ್ತುತ ಆಗಲಿಲ್ಲ, ಪ್ರಶ್ನದಲ್ಲೂ ಪ್ರಸ್ತುತ ಆಗಲಿಲ್ಲ, ಉತ್ತರದಲ್ಲೂ ಪ್ರಸ್ತುತ ಆಗಲಿಲ್ಲ. ಉತ್ತರದಲ್ಲೂ ಕೂಡ ಮೊದಲನೇ ಶ್ಲೋಕ ಏನಿದೆ, ಸಾಂಖ್ಯಂ ಯೋಗ ಪಾಶುಪತಂ ವೇದಾರಣ್ಯಕಮೇವಚ ಅಂತ ಪೂರ್ವಾರ್ಧ, ಜ್ಞಾನಾನ್ಯೇತಾನಿ ಭಿನ್ನಾನಿ ನಾತ್ರ ಕಾರ್ಯ ವಿಚಾರಣ ಅಂತ, ಅಲ್ಲಿಯೂ ಕೂಡ ಪಂಚರಾತ್ರ ಪ್ರಸ್ತುತ ಆಗಲಿಲ್ಲ. ಒಂದು 2-3 ಶ್ಲೋಕಗಳು ಆದ ಬಳಿಕ ಮಾತ್ರನೇ ಪಂಚರಾತ್ರ ಪ್ರಸ್ತುತ ಆಗಿದೆ. ಆದ್ರಿಂದ ಆ ಪಂಚರಾತ್ರಗೆ ಹಿಂದೆ ಪ್ರಶ್ನವೂ ಕೇಳಲಿಲ್ಲ, ಅಂಥ ಪಂಚರಾತ್ರಕ್ಕೆ ಆಧಿಕ್ಯವನ್ನು ಹೇಗೆ ಹೇಳ್ತೀರಿ, ಅದು ಅಸಂಗತ ಆಗಿಬಿಡ್ತದಲ್ಲ. ಆದ್ರಿಂದ ಅದನ್ನು ಪ್ರಮಾಣ ಅಂತ ಹೇಳ್ತಾರೆ ಅಂದ್ರೆ ಹಿಂದೆ ಹೇಳಿರುವಂಥ ಒಂದು ವೇದ ಮೊದಲಾದ ಅಪೌರುಷೇಯ ಶಾಸ್ತ್ರ ರಾಶಿ ಮತ್ತು ಪಂಚರಾತ್ರ ಇವೆರಡಕ್ಕೂ ಕೂಡ ತಾತ್ವಿಕವಾಗಿ ಏಕಮತ ಇದೆ ಅಂತ ಗೊತ್ತಾಗ್ತದೆ. ಆದ್ರಿಂದ ಈ ಪಂಚರಾತ್ರಕ್ಕೆ ಆಧಿಕ್ಯವನ್ನು ಹೇಳಿರುವ ಮಾತನ್ನ ನಾವು ದೃಢವಾಗಿ ಗಮನಿಸಿದರೆ ಅದರ ಆಧಾರದಿಂದ ಪಂಚರಾತ್ರಕ್ಕೂ ವೇದಾದಿ ಶಾಸ್ತ್ರಗಳಿಗೂ ಏಕಮತ ಇದೆ ಅಂತ ಗೊತ್ತಾಗ್ತದೆ ಅಂತ ಅದರ ತಾತ್ಪರ್ಯ. ಇಲ್ಲಿ ಮುಂದೆ ವೇದಸ್ಯವ ಪ್ರಾಮಾಣ್ಯಂ ಕಿಂ ನೋಚ್ಯತೆ ಪಂಚರಾತ್ರ ಪ್ರಾಮಾಣ್ಯ ಸಿದ್ಧಾರ್ಥಂ ಅಂತ ಒಂದು ಮಾತಿದೆ. ಇದು ನಮಗೆ ನೇರವಾಗಿ ಒಮ್ಮೆಲೆ ಇಲ್ಲಿ ಪ್ರಶ್ನೆ ಯಾವುದು ಉತ್ತರ ಯಾವುದು ಅಂತ ಗೊತ್ತಾಗೋದಿಲ್ಲ. ಸಾಮಾನ್ಯವಾಗಿ ನೀವು ಈ ಖಂಡನತ್ರಯ ಮೊದಲಾದ ಎಲ್ಲ ಗ್ರಂಥಗಳನ್ನು ಓದಿದವರಿಗೆ ಇದು ಗೊತ್ತಿರ್ತದೆ. ಈ ಒಂದು ಪ್ರಶ್ನೆ ಕೇಳುವಾಗ ನಾನು ನಚ ಅಂತ ಹೀಗೆಲ್ಲ ಪ್ರಶ್ನೆ ಮಾಡ್ತಾರೆ. ಇದೇ ನೋಡಿ, ಇದೇ ತತ್ವಪ್ರಕಾಶಿಕಾದ ಮೊದಲ ವಾಕ್ಯ, ನಾನು ಏವಂ ಅನುಮಾನಸ್ಯ ಅನಿಶ್ಚಾಯಕತ್ವೇನ ಅಂತ ಹೀಗೆ ನಾನು ಅಂತ ಪ್ರಶ್ನೆ ಪ್ರಾರಂಭ ಆಗಿದೆ. ನಾನು ಅಥವಾ ನಚ ಅಂತ ಪ್ರಶ್ನೆ ಪ್ರಾರಂಭ ಆಗ್ತದೆ. ಅದಕ್ಕೆ ಉತ್ತರ ರೂಪವಾಗಿ ಇತ್ಯತಾಹ,
ಇತಿ ಅತಃ ಅಂದರೆ ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ, ಅತಃ ಅಂದರೆ ಆ ಕಾರಣದಿಂದ. ಯಾವ ಕಾರಣದಿಂದ ಅಂದರೆ ಇತಿ, ಹೀಗೊಂದು ಪ್ರಶ್ನೆ ಇದೆ ನಮ್ಮ ಕಣ್ಣೆದುರಿಗೆ, ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಅತಃ ಆಹ, ಆದ್ರಿಂದ ಉತ್ತರ ಕೊಡ್ತಿದ್ದಾರೆ. ಇದು ಸಾಮಾನ್ಯವಾಗಿ ಪ್ರಶ್ನೋತ್ತರದ ಶೈಲಿ. ಅದಕ್ಕಾಗಿ ವೇದವ್ಯಾಸರು ಉತ್ತರ ಕೊಡ್ತಾರೆ ಅಥವಾ ಮಧ್ವಾಚಾರ್ಯ ಉತ್ತರ ಕೊಡ್ತಾರೆ ಅಂತ ಹೀಗೆ ಅದು ಮುಂದುವರಿತದೆ. ಆದರೆ ಇಲ್ಲಿ ವೇದಸೇವೆ ಪ್ರಾಮಾಣ್ಯಂ ಕಿಂ ನೋಚ್ಯತೆ ಇತ್ಯತಃ ಅಂತ ಹೀಗೇನು ತಗೊಂಡಿಲ್ಲ. ಅದರಿಂದ ವಾಕ್ಯವೇ ಬಹಳ ವಿಚಿತ್ರವಾಗಿದೆ. ವೇದಕ್ಕೆ ಪ್ರಾಮಾಣ್ಯವನ್ನು ಯಾಕೆ ಹೇಳಬಾರ್ದು ಅಂತಂದ್ರೆ ಪಂಚರಾತ್ರ ಪ್ರಾಮಾಣ್ಯ ಸಿದ್ಧಾರ್ಥಂ ಅಂತಿದೆ. ಅಲ್ಲಿ ವೇದಸೇವೆ ಪ್ರಾಮಾಣ್ಯಂ ಕಿಂ ನೋಚ್ಯತೆ ಅಂತನ್ನುವುದು ಪ್ರಶ್ನೆ, ಪಂಚರಾತ್ರ ಪ್ರಾಮಾಣ್ಯ ಸಿದ್ಧಾರ್ಥಂ ಅಂತನ್ನುವುದು ಉತ್ತರ. ಅದಕ್ಕಾಗಿ ಟಿಪ್ಪಣಿಕಾರರು ಅದು ಇತಿ ಪ್ರಶ್ನೆ ಕೃತೆ ಹೀಗೊಂದು ಪ್ರಶ್ನವನ್ನು ಮಾಡಿದಾಗ ಅದಕ್ಕೆ ಪಂಚರಾತ್ರ ಪ್ರಾಮಾಣ್ಯ ಸಿದ್ಧಾರ್ಥಂ ಅಂತ ಉತ್ತರ ಕೊಟ್ಟಿದ್ದಾರೆ ಅಂತ ಹೀಗೆ ಪ್ರಶ್ನೆ ಯಾವುದು ಉತ್ತರ ಯಾವುದು ಅಂತ ಅಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅದರಿಂದ ಓದೋರು ಕೂಡ ತಮ್ಮ ತಮ್ಮ ಪುಸ್ತಕಗಳಲ್ಲಿ ಆ ಥರ ಪಂಚರಾತ್ರಸ್ಯ ವೇದಸ್ಯ ಪ್ರಾಮಾಣ್ಯ ಕಿಂ ನೋಚ್ಯತೆ ಅಂತಿಷ್ಟಾದ್ಮೇಲೆ ಒಂದು ಪ್ರಶ್ನೆ ಹಾಕ್ಕೊಂಡು ಪಂಚರಾತ್ರ ಪ್ರಾಮಾಣ್ಯ ಸಿದ್ಧಾರ್ಥಂ ಅಂತ ಅನ್ನೋದನ್ನು ಉತ್ತರ ಅಂತ ಹೀಗೆ ಬರ್ಕೊಳ್ಳೋದು ಒಳ್ಳೇದು. ಗೊತ್ತಾಗ್ತಿದ್ರೆ ಬಿಟ್ಬಿಡಿ, ಗೊತ್ತಾಗದೆ ಹೋದ್ರೆ ಕಿಂ ನೋಚ್ಯತೆ ಅನ್ನೋದ್ರ ಮೇಲೆ ಒಂದು ಪ್ರಶ್ನೆ ಇದ್ರೆ ಒಳ್ಳೇದು. ಈಗಿಲ್ಲಿ ಮಹಾಭಾರತವನ್ನು ಓದುವವರಿಗೂ ಮತ್ತು ಬ್ರಹ್ಮಸೂತ್ರ ಭಾಷ್ಯವನ್ನು ಓದುವವರಿಗೂ ಇಬ್ಬರಿಗೂ ಕೂಡ ಒಂದು ಪ್ರಶ್ನೆ ಬರ್ತದೆ. ಪಂಚರಾತ್ರವನ್ನು ಪ್ರಮಾಣ ಅಂತ ಹೇಳಿದ್ರೆ ಯಾವ ಗ್ರಂಥಗಳು ಪ್ರಮಾಣ, ಯಾವ ಗ್ರಂಥಗಳು ಅಪ್ರಮಾಣ ಅಂತ ಹೀಗೆಲ್ಲ ಪ್ರಶ್ನೆ ಬಂದಾಗ ಈ ಸಾಂಖ್ಯ, ಯೋಗ, ಪಾಶುಪತ, ವೇದಾರಣ್ಯಕ ಇವೆಲ್ಲವೂ ಕೂಡ ಪರಸ್ಪರ ಭಿನ್ನವೇ ಆಗಿದೆ ಅಂತ ಹೇಳಿ ಮುಂದೆ 2-3 ಶ್ಲೋಕ ದಾಟಿದ ಮೇಲೆ ಪಂಚರಾತ್ರ ಪ್ರಮಾಣ ಅಂತ ಹೇಳಿದ್ರಿ. ಪಂಚರಾತ್ರವನ್ನು ಪ್ರಮಾಣ ಅಂತ ಯಾಕೆ ಹೇಳಿದ್ರಿ? ವೇದವ ಪ್ರಮಾಣ ಅಂತಲೇ ಹೇಳಿಬಿಡ್ಬೋದಿತ್ತಲ್ಲ ಮುಂದೆ ಹೋಗಿ. ವೇದಾರಣ್ಯಕವು ಪ್ರಮಾಣವಾಗಿದೆ. ವೇದಾರಣ್ಯಕ ಎಲ್ಲವೂ ಕೂಡ ಅಪೌರುಷೀಯ ಆಗಿರೋದ್ರಿಂದ ಅದೇ ಜ್ಞಾನೇಶ್ವೇತೇಶು ಸರ್ವೇಶು ಸಾಂಖ್ಯ ಪಾಶುಪತ ಜ್ಞಾನೇಶ್ವೇತೇಶು ರಾಜೇಂದ್ರ ಸರ್ವೇಶ್ವೇತದ್ ವಿಶಿಷ್ಯತೆ ಅಂತ ಹೇಳಿಬಿಡ್ಬೋದಿತ್ತಲ್ಲ. ವೇದವು ಅಪೌರುಷೀಯವಾಗಿರೋದು ಇದೇ ಹೆಚ್ಚು ಪ್ರಮಾಣ ಅಂತ ಹೇಳಿಬಿಡ್ಬೋದಿತ್ತಲ್ಲ. ಅಪೌರುಷೀಯವಾಗಿರುವುದರಿಂದ ಅಂತೇನಿದೆ ಅದರಲ್ಲಿ ಟಿಪ್ಪಣಿಕಾರರಲ್ಲಿ ಹೇಳಿಲ್ಲ, ನಾನು ಸುಮ್ಮನೆ ಹೇಳಿದೆ ಅಷ್ಟೆ. ವೇದಸ್ಯೇವ ಪ್ರಾಮಾಣ್ಯಂ ಕಿಂ ನೋಚ್ಯತೆ, ಪಂಚರಾತ್ರಕ ಪ್ರಾಮಾಣ್ಯವನ್ನು ನೀವು ಹೇಳೋ ಬದಲು ವೇದಕ್ಕೆ ಪ್ರಾಮಾಣ್ಯವನ್ನು ಹೇಳ್ಬೋದಿತ್ತಲ್ಲ ಅಂತ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ಪಂಚರಾತ್ರ ಪ್ರಾಮಾಣ್ಯ ಸಿದ್ಧಾರ್ಥಂ. ಪಂಚರಾತ್ರಕ್ಕೆ ಪ್ರಾಮಾಣ್ಯ ಸಿದ್ಧ ಆಗಬೇಕಾಗಿತ್ತು, ಅದಕ್ಕೆ ನಾವು ವೇದಕ್ಕೆ ಪ್ರಾಮಾಣ್ಯವನ್ನು ಹೇಳಲಿಲ್ಲ. ಅದರ ಅಭಿಪ್ರಾಯ ಹೀಗಿದ್ದಿರಬೇಕು. ಪ್ರಾಯ ಆ ಕಾಲದಲ್ಲಿಯೂ ಕೂಡ ಹಾಗೆ ಈ ಕಾಲದಲ್ಲಿಯೂ ಅಪೌರುಷೇಯವಾದ ಶಬ್ದರಾಶಿ ಪ್ರಮಾಣ ಅಂತ ಎಲ್ರಿಗೂ ಕೂಡ ಸಮ್ಮತವೇ ಇರ್ತದೆ, ಅದ್ರ ಬಗ್ಗೆ ವಿವಾದ ಇಲ್ಲ. ಇವತ್ತಿಗೂ ಕೂಡ ಅಷ್ಟೇ, ವೇದಗಳನ್ನು ಮಾತ್ರ ಓದಿರಿ, ಗೋ ಬ್ಯಾಕ್ ಟು ವೇದಾಸ್ ಅಂತ ಏನು ಹೇಳ್ತಿರ್ತಾರೆ ಆರ್ಯ ಸಮಾಜದವರು ಮೊದಲಾದವರು, ಅವ್ರಿಗೂ ಕೂಡ ಈ ವೇದಾದಿಗಳ ಬಗ್ಗೆ ಏನು ಭಿನ್ನ ಅಭಿಪ್ರಾಯ ಇಲ್ಲ. ಅವೈದಿಕರಾದವರಿಗೆ ವೇದಾದಿಗಳ ಬಗ್ಗೆನೂ ಭಿನ್ನ ಅಭಿಪ್ರಾಯ ಇದೆ, ಮಹಾಭಾರತ ರಾಮಾಯಣ ಪಂಚರಾತ್ರಗಳ ಬಗ್ಗೆನೂ ಭಿನ್ನ ಅಭಿಪ್ರಾಯ ಇದೆ. ಅವ್ರದ್ದಿಲ್ಲ ಪ್ರಶ್ನೆ ಅಲ್ಲ. ವೇದಾದಿಗಳು ಒಪ್ಕೊಂಡಂಥವ್ರಿಗೆ, ಸನಾತನ ಧರ್ಮವನ್ನು ಒಪ್ಕೊಂಡವರಿಗೆ ವೇದಾದಿಗಳ ಬಗ್ಗೆ ಭಿನ್ನ ಅಭಿಪ್ರಾಯ ಇಲ್ಲ. ಆದರೆ ಕೆಲವರು ಪಂಚರಾತ್ರವನ್ನು ಪ್ರಮಾಣ ಅಂತ ಒಪ್ಪೋದಿಲ್ಲ. ಉದಾಹರಣೆಗೆ ಶಂಕರಾಚಾರ್ಯ ಪೂರ್ಣವಾಗಿ ಪಂಚರಾತ್ರವನ್ನು ಪ್ರಮಾಣ ಅಂತ ಒಪ್ಪಿಲ್ಲ. ಪೌರುಷೇಯ ಗ್ರಂಥಗಳನ್ನು ಪ್ರಮಾಣ ಅಂತ ಒಪ್ಪೋರು ಒಂದೊಂದು ಗ್ರಂಥವನ್ನು ಒಬ್ಬೊಬ್ಬರು ಒಪ್ತಾರೆ, ಅದೇ ಸಮಸ್ಯೆ ಆಗೋದು. ಆದ್ರಿಂದ ಪಂಚರಾತ್ರವನ್ನು ಪ್ರಮಾಣ ಅಂತ ಹೇಳುವುದ್ರ ಬದಲು ವೇದವೇ ಪ್ರಮಾಣ ಅಂತ ಹೇಳಿಬಿಟ್ಟಿದ್ರೆ ಪಂಚರಾತ್ರ ಪ್ರಾಮಾಣ್ಯವನ್ನು ಯಾರು ಹೇಳ್ತಿದ್ರು? ಹೇಳ್ದಂಗೆ ಆಗ್ತಿರ್ಲಿಲ್ಲ. ಅದಕ್ಕೆ ಅದನ್ನು ಹೇಳಬೇಕಾಗಿತ್ತು. ಹೇಳಬೇಕು ಅನ್ನೋ ದೃಷ್ಟಿಯಿಂದ ಈ ಥರ ಹೇಳಿದ್ದಾರೆ. ಪ್ರಾಯ ಇಲ್ಲೇನೆ ವೇದಕ್ಕೆ ಮಹಾಭಾರತಕ್ಕೆ ಪ್ರಾಮಾಣ್ಯವನ್ನು ಯಾಕೆ ಹೇಳಲಿಲ್ಲ ಅಂತ ನಾನು ಈ ಹಿಂದಿನ ಪಾಠದಲ್ಲಿ ಒಂದು ಪ್ರಶ್ನೆ ಮಾಡ್ಕೊಂಡಿದ್ದೆ. ಪ್ರಾಯ ಆ ಸಂದರ್ಭದಲ್ಲಿ ವೇದವ್ಯಾಸರು ಅವತರಿಸಿದಂಥ ಕಾಲ ಅದು. ವೇದವ್ಯಾಸರ ನಂತರ ಕೃಷ್ಣನ ಅವತಾರ ಆಗಿತ್ತು. ವೇದಗಳನ್ನಂತೂ ಎಲ್ಲರೂ ಪ್ರಮಾಣ ಅಂತ ಒಪ್ಪೇ ಹೋಗ್ತಿದ್ರು. ಮಹಾಭಾರತವನ್ನು ಕೂಡ ಅವರೇ ಬರೆದಂಥ, ವೇದವ್ಯಾಸರೇ ಬರೆದಂಥ ಎಲ್ಲ ಪುರಾಣಗಳನ್ನು ಕೂಡ ಪ್ರಮಾಣ ಅಂತ ಒಪ್ತಿದ್ರು. ಮಹಾಭಾರತವನ್ನು ಕೂಡ ಪ್ರಮಾಣ ಅಂತ ಒಪ್ಪಿದ್ರು. ಅದರಿಂದ ಅವ್ರ ಬಗ್ಗೆ ಭಿನ್ನಾಭಿಪ್ರಾಯ ಏನೂ ಇರಲಿಲ್ಲ. ಪಂಚರಾತ್ರವನ್ನು ವೇದವ್ಯಾಸ ರಚನೆ ಮಾಡಿದ್ದಲ್ಲ, ಅದು ನಾರಾಯಣ ಮೂಲ ರೂಪದಿಂದ ರಚನೆ ಮಾಡಿದ್ದು ಅಂತ ಕಾಣಿಸ್ತದೆ. ಅದರಿಂದ ಅದೊಂದರ ಬಗ್ಗೆ ಭಿನ್ನಾಭಿಪ್ರಾಯ ಇದ್ದಂತೆ ಕಾಣಿಸ್ತದೆ ವಿದ್ವಾಂಸರಲ್ಲಿ. ಅದು ಹಿಂದೆ ನಾವು ಅನೇಕ ಕಡೆ ನೋಡಿದ್ವಿ. ಕಪಿಲನ ಕಥೆಯನ್ನು ನೋಡುವಾಗಲೂ ಕೂಡ ಜನಕನ ಆಸ್ಥಾನದಲ್ಲಿ ಒಂದು 100 ಜನ ವಿದ್ವಾಂಸರಿದ್ರು. ಅವ್ರ ಜೊತೆ ಅವನು ಚರ್ಚಿಸ್ತಾ ಇದ್ದ. ಏನೋ ಸ್ವಲ್ಪ ಅವನಿಗೆ ಅತೃಪ್ತಿ ಇತ್ತು. ಮುಂದೆ ಪಂಚಶಿಖನ ಶಿಷ್ಯತ್ವವನ್ನು ಪಡೆದ ಮೇಲೆ ಅವನಿಗೆ ಸಮಾಧಾನ ಆಯಿತು ಅಂತ ಬಂದಿದೆ. ಹಾಗೆ
ರಾಜರ ಆಸ್ಥಾನದಲ್ಲಿ ಅನೇಕ ಜನ ವಿದ್ವಾಂಸರು ಇರ್ತಿದ್ರು. ಅವರಲ್ಲೇನೋ ಈ ಭಿನ್ನಾಭಿಪ್ರಾಯ ಇತ್ತೇನೋ. ಸ್ವಲ್ಪ ಈ ಭಿನ್ನಾಭಿಪ್ರಾಯ ಇತ್ತು ನಾವು ಇಲ್ಲಿ ಕುತ್ಕೊಂಡು ಊಹೆ ಮಾಡೋದು ಕಷ್ಟ. ಪಾಂಡವರು ಇದ್ದ ಕಾಲದಲ್ಲಿ ಅಥವಾ ಪಾಂಡವರ ಮುಂದಿನ ಕಾಲದಲ್ಲಿ, ಜನಮೇಜಯನ ಕಾಲದಲ್ಲಿ, ಅಂಥ ಧಾರ್ಮಿಕ ಕಾಲ ಅದು. ಅದರಲ್ಲಿ ಈ ಪಂಚರಾತ್ರದ ಪ್ರಾಮಾಣ್ಯದ ಬಗ್ಗೆ ಸಂಶಯ ಇತ್ತು ಅಂದ್ರೆ ಹೇಗೆ? ಈಗ ಕಾಲಕ್ರಮೇಣ ತತ್ವ ವಿಪ್ಲವ ಆಗಿದೆ ಒಂದು 5,000-6,000 ವರ್ಷದಲ್ಲಿ. ಅದರಿಂದ ಈಗಿನವ್ರಿಗೆ ಸಂಶಯ ಬರ್ಬೋದು, ಆಗಿನವ್ರಿಗೆ ಆ ಸಂಶಯ ಬಂತು ಅಂತ ಹೇಗೆ ನಾವು ನಂಬೋದು? ಆಗಿನ ಕಾಲದ ವಿದ್ವಾಂಸರು ಕೂಡ ಅಷ್ಟು ಕಲುಷಿತವಾದ ಮನಸ್ಸುಳ್ಳವರಾಗಿದ್ರ ಅಂತ ಒಂದು ಸಂಶಯ ಬರ್ಬೋದು ನಮಗೆ. ಅದಕ್ಕೆ ನಾವು ಉತ್ತರಿಸೋದು ಕಷ್ಟ. ವಿದ್ವಾಂಸರಿಗೆ, ಜ್ಞಾನಿಗಳಿಗೆ ಆ ಥರ ಬಂದಿತ್ತೋ ಇಲ್ಲೋ. ಕೆಲವರು ವಿದ್ವಾಂಸರಂತೆ ಕಾಣುವಂಥವ್ರು, ಆದರೆ ಸರಿಯಾದ ಶಾಸ್ತ್ರಜ್ಞಾನ ಇಲ್ಲದೇ ಇದ್ದವ್ರಿಗೆ ಆ ಸಂಶಯ ಬಂದಿತ್ತೇನೋ, ಅಥವಾ ವಿದ್ವಾಂಸರಿಗೆ ಯಾರಿಗೂ ಸಂಶಯ ಬಂದಿದ್ದಿಲ್ಲ. ಆದರೂ ಪಂಚರಾತ್ರನ ಪ್ರಮಾಣ ಅಂತ ಜನರಿಗೆ ಸ್ಥಾಪನೆ ಮಾಡಬೇಕಾಗಿತ್ತು. ಅಜ್ಞಾನಿಗಳಾದಂಥ ಪಾಮರರಿಗೆ ಅದನ್ನು ಸ್ಥಾಪನೆ ಮಾಡಬೇಕಾಗಿತ್ತು. ಮಹಾಭಾರತವನ್ನಂತೂ ಪ್ರತ್ಯಕ್ಷರೇ ಆಗಿದ್ದಂಥ ವೇದವ್ಯಾಸರು ಅಲ್ಲೇ ಇರ್ತಿದ್ರು, ಅವರೇ ಮಹಾಭಾರತ ರಚನೆ ಮಾಡಿದ್ರು. ಆದ್ದರಿಂದ ಭಾರತದ ಪಾತ್ರವೂ ಆದಂಥ, ಕರ್ತೃವೂ ಆದಂಥ ವೇದವ್ಯಾಸರ ಮಾತಿನ ಮೂಲಕ ಭಾರತ ಪ್ರಮಾಣ ಗೊತ್ತಾಗಿತ್ತು. ಆದರೆ ಪಂಚರಾತ್ರದ ಪ್ರಾಮಾಣ್ಯದ ಬಗ್ಗೆ ಗೊತ್ತಾಗಿರಲಿಲ್ಲ. ಆದ್ದರಿಂದ ಹಾಗೆ ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ಒಂದು ಸಮಾಧಾನ ನನಗೆ ಅನಿಸ್ತದೆ. ಮತ್ತು ಎಲ್ಲಿಯಾದರೂ ಅದ್ರ ಬಗ್ಗೆ ವಿಚಾರ ಮಾಡಬೇಕು. ಈ ವೇದಸ್ಯೇವ ಪ್ರಾಮಾಣ್ಯಂ ಕಿಂ ನೋಚ್ಯತೆ ಪಂಚರಾತ್ರ ಪ್ರಾಮಾಣ್ಯ ಸಿದ್ಧಾರ್ಥಂ ಅಂತ ಈ ಮಾತಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಟಿಪ್ಪಣಿಗಳನ್ನು ನಾವು ಗಮನಿಸಬೇಕು. ವೇದಾನುಶಬ್ದನೂ ಆಗಮಾನುಶಬ್ದನೂ ಇವೆಲ್ಲವೂ ಕೂಡ ಅಪೌರುಷೇಯವಾದ ಶಬ್ದರಾಶಿಯನ್ನು ಹೇಳ್ತವೆ. ಆದರೆ ವೇದಾನುಶಬ್ದಕ್ಕೂ ಆಗಮ ಎಂಬ ಶಬ್ದಕ್ಕೂ ಎರಡಕ್ಕೂ ಕೂಡ ಪೌರುಷೇಯವಾದ ಶಬ್ದರಾಶಿಯನ್ನೂ ಹೇಳುವಂಥ ಉದ್ದೇಶವೂ ಇರ್ತದೆ. ಅಪೌರುಷೇಯ ವೇದೇಶು ವಿಷ್ಣು ವೇದೇಶು ಚೈವಹಿ ಅಂತ ಒಂದು ಕಡೆ ಸರ್ವಮೂಲದಲ್ಲಿ ಆಚಾರ್ಯರೇ ಹೇಳ್ತಾರೆ, ಗೀತಾ ಪ್ರಸ್ಥಾನದಲ್ಲಿ ಹೇಳ್ತಾರೆ. ನೆನಪು, ವೇದಗಳು ಎರಡು ಥರ, ಅಪೌರುಷೇಯ ವೇದ ಒಂದು, ವಿಷ್ಣು ವೇದ ಇನ್ನೊಂದು ಅಂತ. ವಿಷ್ಣು ವೇದ ಅಂದರೆ ಭಗವಂತನೇ ರಚನೆ ಮಾಡಿದಂಥ ಮಹಾಭಾರತ, ಪಂಚರಾತ್ರ ಮತ್ತು ಮೂಲ ರಾಮಾಯಣ ಮೊದಲಾದದ್ದು ಅಂತ ಅದರ ಅಭಿಪ್ರಾಯ. ಹಾಗೆ ಆಗಮ ಅಂದರೂ ಕೂಡ ವೇದ ಅಂತ ಅರ್ಥ ಇರೋದು ಹೌದು, ಅದರ ಜೊತೆಗೆ ಪೌರುಷೇಯವಾದ ಗ್ರಂಥಗಳನ್ನು ಕೂಡ ಆಗಮ ಅಂತ ಹೇಳ್ತಿರ್ತಾರೆ. ಅದರಿಂದೇ ಪಾಶುಪತಾಗಮ, ಪಂಚರಾತ್ರಾಗಮ ಅಂತ ಹೀಗೆಲ್ಲ ಹೇಳ್ತಾರೆ. ಆಗಮ ಅಂದರೆ ಶಬ್ದದ ಅರ್ಥ ಆ ಸಮಂತಾತ್ ಗಮಯತಿ, ಆ ಗಮಯಂತಿ ಇತಿ ಆಗಮ, ಚೆನ್ನಾಗಿ ಅರ್ಥವನ್ನು ತಿಳಿಸುವಂಥವು ಅಂತ ಅರ್ಥ. ಅದರಿಂದ ಪಾಶುಪತ ಅಂತನ್ನೋದು ಅದು ಒಂದು ಆಗಮನೂ ಹೌದು, ಶಾಸ್ತ್ರನೂ ಹೌದು. ಆದರೆ ಶಿವ ರಚನೆ ಮಾಡಿತ್ತು. ಇದೇ ನಾವು ಈಗೇನು ಮೋಕ್ಷ ಧರ್ಮ ಪರ್ವ ನೋಡ್ತಿದ್ದೀವಿ, ಅಲ್ಲೇ ಇದೆ ಅದು. ಉಮಾಪತಿರ್ ಭೂತಪತಿ ಶ್ರೀಕಂಠೋ ಬ್ರಹ್ಮಣ ಸುತಃ ಉಕ್ತವಾನಿದಂ ಅವ್ಯಗ್ರಂ ಜ್ಞಾನಂ ಪಾಶುಪತಂ ಶಿವ ಅಂತಿದೆ. ಆದ್ದರಿಂದ ಶಿವನೇ ಅದರ ರಚಯಿತ. 18 ಪುರಾಣಗಳಲ್ಲಿ ಸೇರಲಿಲ್ಲ, ವೇದದ ಭಾಗ ಅಂತೂ ಅಲ್ವೇ ಅಲ್ಲ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಟಿಪ್ಪಣಿಯಲ್ಲಿರುವ ವಿಷಯಗಳನ್ನು ನಾಳೆ ದಿವಸ ನೋಡೋಣ.